ಎಷ್ಟು ದೂರ ಆದ್ರೂ ಕರ್ಕೊಂಡು ಹೋಗೋ ನಂಬಿಕೆ, ಯಾವ ಕಷ್ಟನೂ ಇಲ್ದಿರೋ ಹಾಗೆ ನೋಡ್ಕೊಳ್ಳೋ ಧೈರ್ಯ. ದೂರನ ಹತ್ರ ಮಾಡೋ ಬಂಧ. ಏನೇ ಕಷ್ಟ ಬಂದ್ರು ನಾನು ಜೊತೆಲಿರ್ತೀನಿ ಅಂತ ಹೇಳೋ ಧೈರ್ಯ. ಚಿಕ್ಕ ಚಿಕ್ಕ ಜಗಳಗಳು ಇದ್ದೇ ಇರುತ್ತೆ, ಆದ್ರೆ ಪ್ರೀತಿನೇ ಡಾಮಿನೇಟ್ ಮಾಡೋ ತರ ಬದಲಾಗಬಾರ್ದು. ಇಷ್ಟಕ್ಕೂ ಜಗಳ ಆಡ್ಕೊಂಡು ದೂರ ಆಗೋ ಜೋಡಿ ಮಧ್ಯೆ ಪ್ರೀತಿ ಎಲ್ಲಿರುತ್ತೆ? What the hell is this? ಏನ್ ಪ್ರೀತಿ ಇದೆಲ್ಲ? ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇಲ್ಲಿಗೆ ಬಂದೆ ಆಂಟಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ವಿಡಿಯೋನೇ ಟ್ರೆಂಡಿಂಗ್ ಅಲ್ಲಿದೆ ಆಂಟಿ. ನಂಗೆ ತುಂಬಾ ಇರಿಟೇಟಿಂಗ್ ಆಗ್ತಿದೆ ಆಂಟಿ. ಹಲೋ ಹಲೋ ವಾಗ್ದೇವಿ, ಐ ಎಂ ಮಿಸಸ್ ಸ್ವಾತಿ ರಾಜೇಶ್. ಯಾ ಸ್ವಾತಿ, ಟೆಲ್ ಮಿ. ನಿಮ್ ಮಗನಿಗೆ ಮದ್ವೆ ಅನೌನ್ಸ್ ಮಾಡಿದ್ರಿ ಅಲ್ವಾ? ಮತ್ ಯಾವ್ದೋ ಬೇರೆ ಹುಡುಗಿ ಜೊತೆ ಲೈವ್ ಅಲ್ಲಿ ಲವ್ ಬರ್ಡ್ಸ್ ತರ ಆಡ್ತಿದ್ದಾನೆ. ನೋ, ರಾಹುಲ್ ಮದ್ವೆ ಪ್ರೀತಿ ಜೊತೆನೆ ನಡೆಯೋದು. ನೋ ಡೌಟ್ಸ್ ಅಬೌಟ್ ಇಟ್. ಹಲೋ. ನೆನ್ನೆ ಗಿರ್ಜಾ ಅವರು ನಿಮ್ ಡಿಸಿಪ್ಲಿನ್ ಬಗ್ಗೆ ತುಂಬಾ ಹೊಗಳಿದ್ರು, ಆದ್ರೆ ಇವತ್ತು ಟಿವಿ ತುಂಬಾ ನಿಮ್ ಹುಡ್ಗ ಒಂದ್ ಹುಡುಗಿ ಜೊತೆ ಇರೋ ಲವ್ ಸೀನ್ಗಳೇ ಬರ್ತಿದೆ. ಏನ್ರಿ ಇದು? ಯಾರ ಬಗ್ಗೆ ಆದ್ರೂ ಪರ್ಸನಲ್ ನ್ಯೂಸ್ ಬಂದ್ರೆ ಇನ್ಫಾರ್ಮೇಶನ್ಗೋಸ್ಕರ ಮೇಲೆ ಬೀಳೋದಲ್ಲ, ನಿಜನೋ ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದು ಹಾಗಲ್ಲ ರೀ. Just shut up and cut the call. ಹಲೋ ತೇಜ, ಈಗೆಲ್ಲಿದೆಯಾ ನೀನು? ಆನ್ ದಿ ವೇ ಮ್ಯಾಮ್. ಹೇಳಿ ಮ್ಯಾಮ್. ರಾಹುಲ್ ವಾಣಿ ವಿಡಿಯೋ ಯಾವ ಚಾನಲ್ ಇಂದ ಬಂದಿದೆ? ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಪೋಸ್ಟ್ ಮಾಡ್ತಿದ್ದಾರೆ? ಎಥಿಕ್ಸ್ ಇಲ್ದೆ ನ್ಯೂಸ್ ನ ಟೆಲಿಕಾಸ್ಟ್ ಮಾಡ್ತಿರೋ ಅವ್ರ ಎಲ್ಲರ ಡೀಟೇಲ್ಸ್ ನನಗೆ ಇಮ್ಮಿಡಿಯೇಟ್ ಆಗಿ ಬೇಕು. ಓಕೆ ಮ್ಯಾಮ್. ರಾಹುಲ್ ವಾಣಿ ಇಬ್ರು ಒಂದೇ ಪ್ಲೇಸ್ ಅಲ್ಲಿ ಹೇಗೆ ಯಾಕಿದ್ದಾರೆ? ಇನ್ನು 5 ಮಿನಿಟ್ಸ್ ಅಲ್ಲಿ ಅವರಿಬ್ರು ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ಲದೆ ಹೋದ್ರೆ ಶೂಟ್ ಮಾಡಿ ಬಿಸಾಕ್ತೀನಿ. ಶೋರ್ ಮ್ಯಾಮ್, ನಾನು ಈಗಲೇ ಕಾಲ್ ಮಾಡಿ ಹೇಳ್ತೀನಿ. ಓಕೆ. ಮೇಡಮ್, ನಿಮ್ ಮಗ. ಓ ಗಾಡ್ ಡ್ಯಾಮ್ ಇಟ್! ನೋ, ಐ ವಿಲ್ ನಾಟ್ ಲೀವ್ ದಿಸ್ ಇಶ್ಯೂ. ಮಿಸ್ಟೇಕ್ ಯಾರು ಮಾಡಿದ್ರು ಸರಿ, ಇದಕ್ಕೆ ಪನಿಷ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಮೀಟಿಂಗ್ ಪೋಸ್ಟ್ಪೋನ್ ಮಾಡಿ. ಓಕೆ ಮೇಡಮ್. ನವ್ಯ ಮೇಡಮ್, ವಾಣಿ ರಾಹುಲ್ ಸರ್ ವಿಡಿಯೋ ವಿಷಯಕ್ಕೆ ಮೇಡಮ್ ತುಂಬಾ ಸೀರಿಯಸ್ ಆಗಿದ್ದಾರೆ. ಈಗ ಮೇಡಮ್ ಎಲ್ಲಿದ್ದಾರೆ? ಮನೆಗೆ ಹೊರಟಿದ್ದಾರೆ ಮೇಡಮ್. ಈಗ ವಾಣಿ ನಮ್ಮ ಮೇಡಮ್ ಡೈರೆಕ್ಟ್ ನೋಡ್ಬಿಟ್ರೆ ಮೇಡಮ್ ಕ್ಷಮಿಸೋದೇ ಇಲ್ಲ. ನನ್ನ ಮಾತು ಕೇಳಿ, ಆ ಹುಡುಗಿನೆಲ್ಲರೂ ಹೋಗ್ಬಿಡಕ್ಕೆ ಹೇಳಿ. ಮೇಡಮ್ ಬರೋ ಅಷ್ಟರಲ್ಲಿ ಅವಳು ಮನೇಲಿರಬಾರ್ದು. ಸರ್ಸು, ನಿಂತ್ಕೋ. ಏನಾಯ್ತು ನವ್ಯಮ್ಮ? ಯಾಕಷ್ಟು ಗಾಬರಿ ಆಗಿದ್ದೀರಾ? ನೀನೇ ನೋಡು.
ಮಾತ್ರ ಅಲ್ಲ, ಪ್ರೀತಿಗೂ ಗೊತ್ತಾಯ್ತು. ಅವಳಿಂದ ಮೇಡಮ್ಗೂ ಗೊತ್ತಾಗಿದೆ ಈಗ. ಈಗಷ್ಟೇ ಚಕ್ರಿ ಫೋನ್ ಮಾಡಿದ್ದ. ಮೇಡಮ್ ತುಂಬಾ ಕೋಪದಲ್ಲಿ ಬರ್ತಿದಾರಂತೆ. ಈಗ ನೀನ್ ನೋಡಿದ್ರೆ ಕೋಪದಲ್ಲಿ ಏನ್ ಮಾಡ್ತಾರೋ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ ನನ್ಗೆ. ಅದ್ ಹಾಗಲ್ಲ ನವ್ಯಮ್ಮ, ನಾನೇನು ತಪ್ಪಾಗಿ ಮಾತಾಡಿಲ್ವಲ್ಲ. ಅವರು ಪ್ರೀತಿ ಬಗ್ಗೆ ಪ್ರಶ್ನೆ ಕೇಳಿದ್ರು, ನಾನು ಅದಕ್ಕೆ ಉತ್ತರ ಕೊಟ್ಟೆ ಅಷ್ಟೇ. ಆದ್ರೆ ವಿಡಿಯೋದಲ್ಲಿ ಹಾಗಿಲ್ಲ. ಅಣ್ಣ ನೀನು ಲವರ್ಸ್ ಅನ್ನೋ ಹಾಗೆ, ನೀವಿಬ್ರು ಒಂದೇ ಜೋಡಿ ಅನ್ನೋ ಹಾಗೆ ತೋರಿಸ್ತಾ ಇದ್ದಾರೆ. ಸರ್ಸು, ನಮ್ಮ ಹತ್ರ ಟೈಮ್ ಇಲ್ಲ. ಮೇಡಮ್ ಇಲ್ಲಿ ಬರೋದ್ರಲ್ಲಿ ನೀನ್ ಇಲ್ಲಿಂದ ಹೋಗ್ಬೇಕು. ಭಾವ ಏನಿಷ್ಟು ಕ್ಯಾಶುಯಲ್ ಆಗಿದ್ದಾನೆ? ಪಾಪ, ಕಾನ್ಸೆಪ್ಟ್ ಗೊತ್ತಿಲ್ಲ ಅನ್ಸುತ್ತೆ. ಏನಾಯ್ತಣ್ಣ? ಯಾಕೆಲ್ರೂ ಹೀಗಿದ್ದೀರಾ? ಏನ್ ರಾಹುಲ್ ಇದೆಲ್ಲ? ವಾಗ್ದೇವಿ ಮದ್ವೆ ಅಂತ ಅನೌನ್ಸ್ ಮಾಡಿದ್ಮೇಲೂ ಈ ತರದ್ ಶೋಸ್ ವಿಡಿಯೋಸ್ ಬೇಕಾಗಿತ್ತಾ? ಅವ್ರು ಯಾವ್ದೋ ಚಾರಿಟಿಗೋಸ್ಕರ ಅಂದ್ರು. ರೀಸನ್ ಏನೇ ಇರ್ಲಿ ರಾಹುಲ್, ನೀನು ಪಬ್ಲಿಕ್ ಅಲ್ಲಿ ಈ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು. ನೀನ್ ಈ ರೀತಿ ಮಾಡೋದ್ರಿಂದ ನಮ್ಮ ಎರಡು ಕುಟುಂಬಗಳ ಸ್ಟೇಟಸ್ಗೆ ಎಫೆಕ್ಟ್ ಆಗುತ್ತೆ. ಹೌದು ರಾಹುಲ್, ನಿನ್ ವಿಡಿಯೋ ಮೀಡಿಯಲ್ಲಿ ಬರೋದೇನ್ ತಪ್ಪಲ್ಲ, ಬಟ್ ಚೀಪಾಗಿ ಕೆಲಸದವಳ ಜೊತೆ ಸಾರಿ, ಆ ಹುಡುಗಿ ಜೊತೆ ಇರೋದು ಸರಿಯಲ್ಲ. ನಾನೇನು ಅವ್ರನ್ನ ಕರೆದು ಫುಟೇಜ್ ಕೊಡ್ಲಿಲ್ಲ. ಇರೋ ವಿಡಿಯೋನ ಬೇಡದೇ ಇರೋ ಎಫೆಕ್ಟ್ಸ್ ಹಾಕಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ಎಡಿಟ್ ಮಾಡ್ಕೊಂಡು ತೋರಿಸ್ತಾ ಇದಾರೆ ಅಷ್ಟೇ. ನವ್ಯಮ್ಮ, ನಾನೇನು ತಪ್ಪು ಮಾಡಿಲ್ಲ. ಈಗ ಅಮ್ಮ ಅವ್ರ ಕಣ್ಣೆ ಕಾಣ್ದೇ ಇರೋ ಹಾಗೆ ಹೊರಟೋಗು ಅಂದ್ರೆ ನಾನ್ ಮಾಡ್ದೇ ಇರೋ ತಪ್ಪನ್ನ ಒಪ್ಕೊಂಡ್ ಹಾಗಾಗುತ್ತೆ. ಅಯ್ಯೋ, ನಿನಗೆ ಅರ್ಥ ಆಗ್ತಾ ಇಲ್ಲ ಸರ್ಸು. ಮೇಡಮ್ ಕೋಪಕ್ಕೆ ತಪ್ಪು ಒಪ್ಪು ಏನು ಕಾಣಿಸಲ್ಲ. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಒಬ್ಳು ಬೆಸ್ಟ್ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ. ಹೋಗ್ಬಿಡು ಸರ್ಸು ಇಲ್ಲಿಂದ ಪ್ಲೀಸ್. ಸರಿನಮ್ಮ, ಒಳಗಡೆ ನನ್ನ ಬಟ್ಟೆಗಳಿವೆ, ಅದನ್ನೆಲ್ಲ ತಗೊಂಡು ಹೋಗ್ತೀನಿ. ಟೈಮ್ ಇಲ್ಲ, ನೀನ್ ಇಲ್ಲಿಂದ ಅರ್ಜೆಂಟಾಗಿ ಹೋಗ್ಬಿಡು ಸರ್ಸು. ಹೋಗು ಸರ್ಸು ಪ್ಲೀಸ್. ಏಯ್, ನಿಲ್ಲು. ಎಲ್ಲಿಗೆ? ಅದು ಅಮ್ಮೋರೆ, ನಾನು ಬಾಯ್ ಮುಚ್ಕೊಂಡು ಒಳಗ್ ಬಾ. ಮಾಡೋದೆಲ್ಲ ಮಾಡಿ ಎಲ್ಲಿಗೆ ಎಸ್ಕೇಪ್ ಆಗ್ತಿದೀಯಾ? ಬಾರೆ.
ರಾಹುಲ್! ಮೇಡಮ್, ನೀನು ಮಾಡಿರೋ ಕೆಲ್ಸಕ್ಕೆ ಬೆಳಗ್ಗೆಯಿಂದ ನಾನು ಎಷ್ಟು ಕಾಲ್ ಅಟೆಂಡ್ ಮಾಡಿದೆ ಗೊತ್ತಾ? ಎಷ್ಟು ಜನಗಳಿಗೆ ನಾನು ಉತ್ತರ ಕೊಡ್ಬೇಕಾಯ್ತು ಅಂತ ಗೊತ್ತೇನಾ ನಿನ್ಗೆ? ಆ ವಿಡಿಯೋ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ನಿನ್ ವುಡ್ ಬಿ ಆ ವಿಡಿಯೋಲಿರೋ ಹುಡುಗಿನ ಲವ್ ಮಾಡ್ತಿದ್ದಾನಾ, ನಿನ್ನ ಮದ್ವೆ ಆಗಲ್ವಾ, ನೀನ್ ಇಂಡಿಯಾಗ್ ಹೋಗಿರೋದು ವೇಸ್ಟ್ ಆಫ್ ಟೈಮ್ ಅಂತ ಹೇಳಿ ಬಾಯ್ ಬಂದಾಗೆಲ್ಲ ಮಾತಾಡ್ತಿದ್ದಾರೆ. ಅವ್ರೆಲ್ರಿಗೂ ಉತ್ತರ ಕೊಡೋ ಬದಲು ಸಾಯೋದೇ ಬೆಟರ್ ಅನಿಸ್ತಿದೆ ನನ್ಗೆ. ಸ್ಟಾಪ್ ಇಟ್ ಪ್ರೀತಿ, ಏನ್ ಮಾತಾಡ್ತಿದೀಯ ನೀನು? ಆಂಟಿ, ರಾಹುಲ್ ಇಸ್ ಮೈ ವರ್ಲ್ಡ್. ಐ ಡೋಂಟ್ ವಾಂಟ್ ಟು ಲೂಸ್ ಹಿಮ್. ರಾಹುಲ್, ಪ್ರೀತಿ ಮನಸ್ಸಿಗೆ ಅಷ್ಟೊಂದು ನೋವಾಗಿದ್ರು ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ಏನ್ ನಡೀತು ಅಲ್ಲಿ? ಏನೋ ಕೆಲವು ಕ್ವಶನ್ಸ್ ಕೇಳಿ ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಕೊಟ್ರೆ ಅದ್ರಲ್ಲಿ ಬರೋ 50,000 ಪ್ರೈಸ್ ಮನಿನ ಅನಾಥರಿಗೆ ಡೊನೇಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ ಮೇಡಮ್. ವಾಟ್? ಆಫ್ಟರ್ ಆಲ್ 50,000ಗೋಸ್ಕರ ಇಂಥ ಕೆಲಸ ಮಾಡಿದ್ಯಾ? ನನಗ್ ಒಂದು ಮಾತು ಹೇಳಿದ್ರೆ ಸೆಕೆಂಡ್ ಥಾಟ್ ಕೂಡ ಇಲ್ದೆ 5 crores ಚೆಕ್ ಕೊಡ್ತಾ ಇದ್ದೆ. ನಿನ್ನಿಂದ ಮರ್ಯಾದೆ ಹೋಗದೆ ಇರೋ ಹಾಗೆ ನಾನು ಕಾಪಾಡ್ಕೊಳ್ತಿದ್ದೆ. ಐ ಸ್ವೇರ್ ಮೇಡಮ್, ವಾಣಿ ಅಲ್ಲಿಗೆ ಹೋಗಿ ಅವಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾಳೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನೀನ್ ಯಾಕೆ ಹೋಗಿದ್ದೆ ಅಲ್ಲಿಗೆ? ಅದು ಅಮ್ಮೋರೆ, ಗುಡಿಲಿ ಅನ್ನದಾನದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೋಗಿದ್ದೆ ಅಮ್ಮ. ವಾಪಸ್ ಬರ್ತಾ ಕ್ಯಾಮ್ರಾದವರು ನಿಲ್ಸಿ ಮಾತಾಡ್ಸಿದ್ರು. ಮಾಡಬಾರದ್ ಕೆಲ್ಸ ಎಲ್ಲ ಮಾಡಿ ಟಿವಿಲ್ ಬರ್ತೀನಿ ಅಂತ ಹೇಳಿ ಇಷ್ಟ ಬಂದಂಗೆಲ್ಲ ಮಾತಾಡಿದ್ಯಾ ಅಲ್ವಾ? ಇಲ್ಲಮ್ಮ, ನಾನ್ ಹಾಗೆ. ಬಾಯ್ ಮುಚ್ಚೋ, ಬಾಯ್ ಮುಚ್ಚೋ. ಪ್ರತಿ ಸಲನು ಈ ರೀತಿ ಮಿಸ್ಟೇಕ್ ಮಾಡೋದು, ಅದನ್ನ ಕವರ್ ಮಾಡೋದಕ್ಕೆ ಏನೋ ಒಂದು ರೀಸನ್ ಹೇಳ್ತಿರೋದು, ಇದೇ ಅಭ್ಯಾಸ ಆಗೋಗಿದೆ ನಿನಗೆ. ತೇಜ, ಈ ಹುಡುಗಿ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಅನ್ಕೊಂಡಿರೋಳಲ್ಲ. ಆ ಟಿವಿಯವರ ಮೂರ್ಖತನಕ್ಕೆ, ಹುಚ್ಚಿಗೆ ಇವರಿಬ್ರನ್ನ ಯಾಕೆ ಪ್ರಶ್ನೆ ಮಾಡಬೇಕು? ತೇಜ ಪ್ಲೀಸ್, ತೇಜ ಪ್ಲೀಸ್. ಇಷ್ಟು ದಿನ ನಿಮ್ಮ ಡ್ಯಾಡಿ ವಾಣಿಗೆ ಎಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಸುಮ್ಮನಿದ್ದೆ ನಾನು. ಆದ್ರೆ ಈ ವಿಷಯದಲ್ಲಿ ಮಾತ್ರ ಒಪ್ಕೊಳ್ಳೋದಿಲ್ಲ. ಮೇಡಮ್, ಸೆಂಟ್ರಲ್ ಮಿನಿಸ್ಟರ್ ಗಿರಿಜಾ ಅವ್ರ ಲೈನಲ್ಲಿದ್ದಾರೆ. ಸ್ಪೀಕರ್ ಆನ್ ಮಾಡು. ಯಾ ಗಿರಿಜಾ, ಟೆಲ್ ಮೀ. ವಾಗ್ದೇವಿ, ಈಗಷ್ಟೇ ರಾಹುಲ್ ಬಗ್ಗೆ ಒಂದ್ ನ್ಯೂಸ್ ಕೇಳಿದೆ, ಅದೆಷ್ಟ್ರ ಮಟ್ಟಿಗೆ ನಿಜ? ಇಲ್ಲ ಗಿರಿಜಾ, ಅದು ಫೇಕ್. ವ್ಯೂವರ್ಶಿಪ್ಗೋಸ್ಕರ ಹುಚ್ಚು ಹುಚ್ಚಾಗಿ ಎಡಿಟಿಂಗ್ ಮಾಡಿ ಒಂದು ಸುಳ್ಳನ್ನ ಅವರು ನಿಜ ಮಾಡಕ್ ಹೊರಟಿದ್ದಾರೆ. ನಮ್ಮ ರಾಹುಲ್ಗೂ ಆ ವಿಡಿಯೋದಲ್ಲಿರೋ ಹುಡುಗಿಗೂ ಯಾವ ರೀತಿ ಸಂಬಂಧನೂ ಇಲ್ಲ. ರಾಹುಲ್ ಬಗ್ಗೆ ನನಗ್ ಗೊತ್ತು, ಅದಕ್ಕೆ ನ್ಯೂಸ್ ನೋಡಿದ ತಕ್ಷಣ ನಿಜ ಏನು ಅಂತ ತಿಳ್ಕೊಳಕ್ಕೆ ನಿನಗೆ ಫೋನ್ ಮಾಡಿದೆ. ಅದೆಲ್ಲ ಜಸ್ಟ್ ಚೀಪ್ ಗಿಮಿಕ್ಸ್. ಓಕೆ, ಬಾಯ್ ವಾಗ್ದೇವಿ. ನೋಡಿದ್ರ ಆಂಟಿ, ಈ ನ್ಯೂಸ್ ಸೆಂಟ್ರಲ್ ಮಿನಿಸ್ಟರ್ ವರ್ಗೂ ಹೋಗಿದೆ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಸ್ಪ್ರೆಡ್ ಆಗಿದೆ ಅಂತ ನನಗ್ ಭಯ ಆಗ್ತಿದೆ ಆಂಟಿ. ಆದಷ್ಟು ಬೇಗ ನೀವೇ ಏನಾದ್ರೂ ಸೊಲ್ಯೂಷನ್ ನೋಡಿ ಆಂಟಿ. ಚಕ್ರಿ, ಈ ಹುಡುಗಿಗೆ 5 years ಸ್ಯಾಲರಿ ಕೊಟ್ಟು ಇವ್ರನ್ನ ಮೊದ್ಲಿನಿಂದ ಕಳಿಸ್ಬಿಡು.
ಯಾವ ತಪ್ಪು ಮಾಡ್ಲಿಲ್ಲ ಅಂತ ಗಿರಿಜಾಗೆ ಹೇಳಿರೋ ಇವಳೆ ಆ ಹುಡುಗಿಗೆ ಶಿಕ್ಷೆ ಕೊಡೋದು ಎಷ್ಟು ನ್ಯಾಯ ಅಂತ ಕೇಳು ತೇಜ. ನನ್ನ ಮಗ ರಾಹುಲ್ನ ಮತ್ತೆ ಈ ಹುಡುಗಿ ಕೆಲಸದವ್ರನ್ನ ಒಂದೇ ರೀತಿ ನೋಡೋಂತ ದೊಡ್ಡ ಮನಸ್ಸು ನನಗೂ ಇಲ್ಲ ಅಂತ ಹೇಳು ತೇಜ. ಈ ಹುಡುಗಿ ಈ ವಿಡಿಯೋದಲ್ಲಿ ಇರೋದಕ್ಕೆ ಈ ನಾರ್ಮಲ್ ನ್ಯೂಸ್ ಇಷ್ಟೊಂದು ವೈರಲ್ ಆಗಿರೋದು. ಹೇಳಿರೋ ಕೆಲಸ ಮಾಡೋದನ್ನ ಬಿಟ್ಟು ಅಗತ್ಯ ಇಲ್ದಿರೋ ವಿಷಯಕ್ಕೆ ತಲೆ ಹಾಕಿದೆ ವಾಣಿ ಮಾಡಿರೋ ತಪ್ಪು. ಈ ವಿಷಯದಲ್ಲಿ ನನ್ನ ಡಿಸಿಷನ್ನೇ ಫೈನಲ್. ಇದರಲ್ಲಿ ಯಾರು ಇನ್ವಾಲ್ವ್ ಆಗೋ ಹಾಗಿಲ್ಲ. 100% ತಪ್ಪು ವಾಣಿದೆ. ಇದಕ್ಕೆ ಶಿಕ್ಷೆ ಆಗ್ಲೇಬೇಕು. ಔಟ್! ಗೆಟ್ ಔಟ್ ಫ್ರಮ್ ಮೈ ಹೌಸ್. ಮೇಡಮ್, ವಾಣಿ. ರಾಹುಲ್, ನೀನ್ ಸುಮ್ನೆ ಇರು. ಈ ಮ್ಯಾಟ್ರಲ್ಲಿ ನೀನ್ ಇನ್ವಾಲ್ವ್ ಆಗದೆ ಎಷ್ಟು ದೂರ ಉಳಿತೀಯೋ ನಿನಗಷ್ಟು ಒಳ್ಳೇದು. ಅಮ್ಮೋರೆ, ಇನ್ಮೇಲೆ ನಾನು ತುಂಬಾ ಹುಷಾರಾಗಿರ್ತೀನಮ್ಮ. ಹೊರಗಡೆ ಕಾಲಿಡ್ಬೇಕಾದ್ರೂ ನಿಮ್ ಒಪ್ಪಿಗೆ ತಗೊಂಡೇ ಹೋಗ್ತೀನಮ್ಮೋರೆ. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ಎಷ್ಟು ಒಂದು ಸಾರಿ? ಇನ್ನೆಷ್ಟು ಒಂದು ಸಾರಿ? ಅವತ್ತು ನೀನು ಪರ್ಫ್ಯೂಮ್ ಬಾಟ್ಲನ್ನ ಒಡೆದು ಹಾಕ್ದಾಗ ತಪ್ಪು ಮಾಡಿದ್ರು ನಾನು ಕ್ಷಮಿಸ್ದೆ. ಈ ಮನೆಗೆ ಸೊಸೆಯಾಗೋಳ ಮೇಲೆ ನೀನು ಅವತ್ತು ಕೈ ಮಾಡ್ದಾಗ್ಲೇನೆ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದೆ. ಬಟ್ ಪ್ರೀತಿ ಹೇಳಿದ ಒಂದು ಮಾತಿಗೆ ನಿನಗಿರೋದಕ್ಕೆ ಅವಕಾಶ ಕೊಟ್ಟೆ. ಆದ್ರೆ ಇವತ್ತು ನಿನಗೆ ಶಿಕ್ಷೆ ಕೊಡದ್ ಬಿಟ್ರೆ ನಾನಿವತ್ತು ನಿನ್ ಕ್ಷಮಿಸಲ್ಲ. ಹೋಗ್ ಹೊರಗೆ. ಏ ಹುಡುಗಿ, ತೇಜ, ಆ ವಿಡಿಯೋನ ಟೆಲಿಕಾಸ್ಟ್ ಮಾಡಿದಂತ ಮೀಡಿಯಾದವರು ಇನ್ನು 5 ಮಿನಿಟ್ಸ್ ಅಲ್ಲಿ ನನ್ನ ಕಣ್ಣೆದುರಿಗಿರ್ಬೇಕು. ಓಕೆ ಮ್ಯಾಮ್. ಏನ್ ನಡೀತು ಅಂತ ಹೇಳಿ. ಆ ಕ್ಯಾಮ್ರಾದವರು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ರೆ ದುಡ್ಡನ್ನ ಅನಾಥಾಶ್ರಮ ಕೊಡ್ತೀನಿ ಅಂತ ಅಂದ್ರು. ಅದಕ್ಕೆ ಅವ್ರ ಹತ್ರ ಮಾತಾಡ್ದೆ. ರಾಹುಲ್ ಅವರು ಅಲ್ಲೇ ಇದ್ದಾರೆ ಅಂತಾಗ್ಲಿ ಅವ್ರು ಮಾತಾಡಿದ್ದಾರೆ ಅಂತಾಗ್ಲಿ ನನಗ್ ಗೊತ್ತಿರ್ಲಿಲ್ಲ. ಇಬ್ರು ಮಾತಾಡಿದ್ ಮುಗಿದ್ಮೇಲೆ ಒಂದೇ ಜಾಗದಲ್ಲಿ ಗೊತ್ತಿಲ್ಲದೆ ಸಿಕ್ಕಿದ್ವಿ ಹೊರತು ಇದು ಖಂಡಿತ ಪ್ಲಾನ್ಡ್ ಅಲ್ಲ. ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಪ್ಲೀಸ್ ಡೋಂಟ್ ಸ್ಪ್ರೆಡ್ ಫಾಲ್ಸ್ ನ್ಯೂಸ್. ವಾಕ್ ಸ್ವಾತಂತ್ರ್ಯದ ಹಕ್ಕು, ಸ್ವೇಚ್ಛೆಯಿಂದ ಬದುಕೋ ಹಕ್ಕು ನೀಡಿರೋ ರಾಜ್ಯಾಂಗ ನೀತಿ ತಪ್ಪಿದ್ರೆ ಶಿಕ್ಷೆ ನೀಡೋ ಲಾ ಬಗ್ಗೆನೂ ಕೂಡ ಹೇಳಿದೆ. ವ್ಯೂವರ್ಶಿಪ್ಗೋಸ್ಕರ ಗೊತ್ತಿಲ್ಲದೆ ಇರೋ ವಿಷಯಗಳಿಗೆಲ್ಲ ಕೆಲ್ಸಕ್ಕೆ ಬರ್ದಿರೋ ಸ್ಲೋಗನ್ ಹಾಕೋದು, ನಡೆದಿರೋ ಇನ್ಸಿಡೆಂಟ್ನ ನಿಮ್ಮ ಅನುಕೂಲಕ್ಕೋಸ್ಕರ ಬದಲಾಯಿಸೋದು, ಹುಚ್ಚಾಗಿ ಎಡಿಟಿಂಗ್ ಮಾಡೋದನ್ನ ಬಿಟ್ಟುಬಿಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪರ್ಸನಲ್ ಸ್ಪೇಸ್ ಅಂತ ಇರುತ್ತೆ. ಆ ಸ್ಪೇಸ್ಗೆ ನೀವೆಲ್ಲರೂ ರೆಸ್ಪೆಕ್ಟ್ ಕೊಡ್ಬೇಕು. ಅದನ್ನ ಬಿಟ್ಟು
ಕಮರ್ಷಿಯಲ್ ಮಾಡಕೂಡ್ದು. ಬಿ ರೆಸ್ಪಾನ್ಸಿಬಲ್ ಅಂಡ್ ಸ್ಟೇ ರೆಸ್ಪೆಕ್ಟಬಲ್. ಇದಕ್ಕೂ ಮುಂಚೆ ನಾನು ಅನೌನ್ಸ್ ಮಾಡಿರೋ ಹಾಗೆ ರಾಹುಲ್ ಪ್ರೀತಿ ನವ್ಯ ಅಭಿಮದ್ವೆ ನಡೆಯುತ್ತೆ. ವಿದಿನ್ 10 days ಅಲ್ಲಿ ನಿಶ್ಚಿತಾರ್ಥ ಕೂಡ ನಡೆಯುತ್ತೆ. ಥ್ಯಾಂಕ್ ಯು. ಇನ್ನು ಏನ್ ನೋಡ್ಕೊಂಡು ನಿಂತಿದ್ಯಾ? ಹೋಗೋ. ರಾಹುಲ್, ಇನ್ನು ಈ ಅನ್ಯಾಯನ ನೋಡ್ತಾ ನಾನ್ ಸೈಲೆಂಟ್ ಆಗಿರೋದಿಲ್ಲ. ಈ ಆಸ್ತಿ ಅಂತಸ್ತಿಗೆ ಕಾರಣ ಆಗಿರೋ ಆ ಮನೆ ಮಗಳಿಗೆ ನಾವು ಅವಮಾನ ಮಾಡ್ತಾ ಇದ್ದೀವಿ. ಅವ್ರು ಮಾಡಿರೋ ಸಹಾಯಕ್ಕೆ ಅವಳನ್ನ ನೆತ್ತಿ ಮೇಲೆ ಇಟ್ಕೊಳ್ಳೋದು ಬಿಟ್ಟು ಔಟ್ ಹೌಸ್ ಅಲ್ಲಿ ಇಟ್ಟಿದೀವಿ. ಈ ಮನೆಗೆ ದೇವತೆ ಹಾಗೆ ನೋಡ್ಬೇಕಾದವಳನ್ನ ಕೆಲಸದೊಳಗೆ ಮಾಡಿದ್ವಿ. ಋಣ ತೀರ್ಸೋ ಅವಕಾಶ ಸಿಕ್ಕರು ಬೇಡ ಅಂತ ದೂರ ಮಾಡ್ತಾ ಇದ್ದೀವಿ. ಇನ್ ಸಾಕು ಕಣ್ರು. ಇಷ್ಟು ದಿನ ಕಣ್ಮುಂದೆ ನಡೆದಿದ್ದಕ್ಕೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ ಸಾಕು. ಈಗ್ಲೇ ಹೋಗಿ ನಿಮ್ಮಮ್ಮಂಗೆ ಸರ್ಸು ಬಗ್ಗೆ ನಿಜ ಹೇಳ್ಬಿಡ್ತೀನಿ. ಅವಳು ವಾಣಿ ಅಲ್ಲ, ನನ್ನ ಸ್ನೇಹಿತ ಜಗದೀಶ ಉಮಾದೇವಿಯರ ಮಗಳು ಸರಸ್ವತಿ ಅಂತ ಹೇಳ್ಬಿಡ್ತೀನಿ. ನೋ ಡ್ಯಾಡ್, ಪ್ಲೀಸ್ ಡ್ಯಾಡ್, ಬೇಡ ಡ್ಯಾಡ್. ಆತರ ಪಡಬೇಡಿ. ನನ್ನ ತಡಿಬೇಡ ರಾಹುಲ್. ಈಗ ಕೂಡ ನಾನು ಮಾತಾಡದೆ ಇದ್ರೆ ಅದು ಧರ್ಮ ಅನ್ಸ್ಕೊಳ್ಳಲ್ಲ ರಾಹುಲ್. ಈಗ ನೀವು ಹೋಗಿ ಮಾತಾಡೋದ್ರಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಸರ್ಸು ಹೆಸರು ಕೇಳ್ತಿದ್ದ ಹಾಗೆ ಮೇಡಮ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ನೀವೇ ನೋಡಿದ್ರಲ್ಲ ಡ್ಯಾಡ್. ಅಂಥದ್ರಲ್ಲಿ ನಿಜ ಗೊತ್ತಾದ್ರೆ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಏನಾಗುತ್ತೆ? ಏನಾಗುತ್ತೆ? ವಾಗ್ದೇವಿ ನಿಮ್ಗೆ ಮೇಡಮ್, ನನಗಲ್ಲ. ಭಯ ಪಡೋ ಅವಶ್ಯಕತೆ ನನಗಿಲ್ಲ. ಡ್ಯಾಡ್, ಪ್ಲೀಸ್ ಡ್ಯಾಡ್, ನನ್ನ ಮಾತನ್ನ ಕೇಳಿ. ಇಷ್ಟು ವರ್ಷ ನಿಮ್ಗೂ ಮೇಡಮ್ಗೂ ಮಧ್ಯೆ ಇರೋ ದೂರನೇ ಸಾಕು. ನೀವು ಯಾವಾಗ ಒಂದಾಗ್ತೀರಾ, ಯಾವಾಗ ಮಾತಾಡ್ತಿರೋ ಅಂತ ಎಷ್ಟೋ ವರ್ಷಗಳಿಂದ ನಾವೆಲ್ಲ ವೇಟ್ ಮಾಡ್ತಾ ಇದೀವಿ ಡ್ಯಾಡ್. ಸರ್ಸು ಬಗ್ಗೆ ನಿಜ ಹೇಳಿ
ಆ ದೂರನ ಇನ್ನೂ ಜಾಸ್ತಿ ಮಾಡಬೇಡಿ ಪ್ಲೀಸ್. ನಿಮ್ ಮೇಡಮ್ ನಾನು ಮಾತಾಡದೇ ಇದ್ರು ಸರಸು ಸಂತೋಷವಾಗಿರೋದೇ ನನಗೆ ಮುಖ್ಯ. ನೀವ್ಯಾರು ಮಾತಾಡಬೇಡಿ. ಡ್ಯಾಡ್ ಡ್ಯಾಡ್ ಪ್ಲೀಸ್ ಡ್ಯಾಡ್, ಅರ್ಥ ಮಾಡ್ಕೊಳ್ಳಿ. ರಾಹುಲ್, ನಾನೆಲ್ಲ ಅರ್ಥ ಮಾಡ್ಕೊಳ್ಳೋದು, ನಿನಗೆ ಅರ್ಥ ಆಗ್ತಿಲ್ಲ ರಾಹುಲ್. ಈಗ್ಲೂ ಯಾರು ಮಾತಾಡದೇ ಇದ್ರೆ ಸರ್ಸುಗೆ ನ್ಯಾಯ ಸಿಗಲ್ಲ. ನಾವು ಮಾಡ್ತಿರೋ ತಪ್ಪಿಗೆ ಆ ದೇವರು ಕೂಡ ನಮ್ಮನ್ನ ಚಮಸಲ ಕಂಡ್ರು. ಏನಮ್ಮ ಸರ್ಸು, ನಿನ್ನ ಮನಸ್ಸಿಂದ ಕಾಪಾಡಕ್ ಆಗಲ್ಲ ಅಂತ ಆ ದೇವ್ರ ಹತ್ರ ಕೇಳ್ಕೊತಾ ಇದ್ಯಾ? ಪ್ರೀತಿ ಮದ್ವೆ ವಿಷಯದ ಬಗ್ಗೆ ಗಲಾಟೆ ಆಗಿದ್ದಿನಾನೇ ಹೊರಟೋಗು ಅಂತ ಕ್ಲಿಯರ್ ಆಗಿ ಹೇಳಿದ್ದೆ. ಅವಾಗ ನಿನಗೆ ಅರ್ಥ ಆಗ್ಲಿಲ್ಲ, ಇವಾಗ ತಪ್ಸ್ಕೊಳಕ್ ಆಗೋದಿಲ್ಲ. ನಿನ್ ಕಣ್ಣೀರ್ಗೆ ಈ ಮನೇಲಿರೋರ್ ಕೇರ್ ಮಾಡ್ಬೋದೋ ಏನೋ, ಆದ್ರೆ ನಾನ್ ಮಾತ್ರ ಕೇರ್ ಮಾಡಲ್ಲ. ಹೋಗೆ ಇಲ್ಲಿಂದ. ಏನೇ ಹಾಗೆ ನೋಡ್ತಿದ್ಯಾ? ಇಲ್ಲೇ ಉಳ್ಕೊಳ್ಳೋಣ ಅಂತ ಪ್ಲಾನ್ ಏನಾದ್ರು ಮಾಡ್ತಿದ್ಯಾ? ನಾನ್ ಕೌಂಟ್ ಡೌನ್ ಶುರು ಮಾಡಿ 10 ಎಣಿಸ್ತೀನಿ. ಅಷ್ಟ್ರೊಳಗೆ ನೀನ್ ಇಲ್ಲಿಂದ ಹೋಗಿರ್ಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಫೋಟೋಸು ಎಲ್ಲಾರ ಫೋನಲ್ಲೂ ಇರುತ್ತೆ. ಹೇಳಿ ಕೇಳಿ ಮೇಡಮ್ ಫುಲ್ ಫೈರ್ ಅಲ್ಲಿದ್ದಾರೆ. ಈ ವಿಷಯನೂ ಗೊತ್ತಾದ್ರೆ ಚಿಟ್ಕಿಯಲ್ಲಿ ಭಸ್ಮ ಮಾಡ್ಬಿಡ್ತಾರೆ. ನಿನ್ನೊಬ್ಬಳೇ ಅಲ್ಲ, ನಿನ್ನಿಂದ ಭಾವ ಕೂಡ ಬಲಿಯಾಗೋಗ್ತಾನೆ. ಬೇಡಮ್ಮ, ನಾನು ಹೋಗ್ತೀನಿ. ನನ್ನಿಂದ ಯಾರಿಗೂ ಯಾವ ಸಮಸ್ಯೆನೂ ಬೇಡ. ಈ ಫೋಟೋ ನೋಡೋದಕ್ಕೆ ವಲ್ಗರ್ ಆಗಿದ್ರು ನನಗ್ ಮಾತ್ರ ವೆಪನ್ ಆಗಿ ಸಿಕ್ಕಿದೆ. ಸರ್ಸು ಏನೋ ಔಟ್ ಆದ್ಲು, ಈಗ ಉಳ್ದಿರೋದು ಪ್ರೀತಿ. ಇದೇ ಫೋಟೋನ ಯೂಸ್ ಮಾಡ್ಕೊಂಡು ಆ ಪ್ರೀತಿಗೂ ತಲೆ ಕೆಡೋ ಹಾಗೆ ಮಾಡಿ ಅವಳು ಕೂಡ ಇಲ್ಲಿಂದ ಓಡಿಸ್ಬಿಟ್ರೆ ಆಗ ಸೋಲೋ ಆಗಿ ಭಾವ ನನಗೆ ಸ್ವಂತ ಆಗ್ತಾನೆ. ಎಸ್, ನನ್ನ ಇಷ್ಟೊಂದು ಅಸಹಾಯಕ ಮಾಡ್ಬಿಟ್ರಲ್ರು. ಸರ್ಸು ಈ ಮನೆಯಿಂದ ಹೋಗೋದು ಅಂದ್ರೆ ಸಂತೋಷನೇ ದೂರ ಆದ ಹಾಗೆ ಕಂಡ್ರು. ಸರ್ಸು,
ಸರ್ಸು, ಸರಸ್ವತಿ, ಸರಸ್ವತಿ, ಸರಸು, 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 ಎಲ್ಲಿದ್ಯಾ ಸರಸು? ಯಾಕೆ ಸರ್ಸು ಹೀಗೆ ಮಾಡ್ತಾ ಇದೀಯ? ನೀನಿಲ್ದೆ ನಾನು ಹೇಗೆ ಬದುಕ್ತೀನಿ ಅನ್ಕೊಂಡೆ. ನೀನಿಲ್ಲೇ ಇದೆಯಾ ಅಂತ ನನಗೆ ಗೊತ್ತು. ಸರಸು ಪ್ಲೀಸ್, ಒಂದು ಸಲ ನನ್ನ ಎದುರಿಗೆ ಬಾ ಸರಸು, ಬಾ ಸರಸು. ಮೇಡಮ್ ಕಾಲು ಹಿಡ್ದಾದ್ರು ಸರಿ, ನಿನ್ನ ಕ್ಷಮಿಸು ಅಂತ ನಾನ್ ಬೇಡ್ಕೋತೀನಿ. ಬಾ ಸರ್ಸು, ನನ್ನ ಬಿಟ್ಟು ಹೋಗ್ಬೇಡ. ನಾನ್ ಬರಲ್ಲ ರಾಹುಲ್ ಅವರೇ. ಗೊತ್ತಿದ್ದೋ ಗೊತ್ತಿಲ್ದೇನೋ ಆಗ್ತಿರೋ ತಪ್ಪಿಂದ ಇಷ್ಟು ದಿನ ನನ್ನಿಂದ ನಿಮ್ಗಾಗಿರೋ ನೋವು ಕಷ್ಟ ಇನ್ನು ಸಾಕು. ನನ್ನ ಹೋಗಕ್ ಬಿಡಿ, ನನ್ನ ಕ್ಷಮಿಸ್ಬೇಡಿ. ಮನೆಯೆಲ್ಲ ಇವಾಗ ಎಷ್ಟು ಪ್ರಶಾಂತವಾಗಿದೆ. ನನ್ ಮನ್ಸಿಗೆ ಎಷ್ಟು ಖುಷಿ ಆಗ್ತಿದೆ. ಸರ್ಸು ಅನ್ನೋ ಪೀಡೆ ಈ ಮನೆ ಬಿಟ್ಟು ಹೊರಟೋಯ್ತು. ಇಷ್ಟೊಂದು ಸ್ಯಾಡಿಸಮ್ಮ ನಿನ್ಗೆ. ಮನುಷ್ಯ ನೀನು? ಯಾಕೆ ಮನುಷ್ಯ ಯಾರು ಡ್ಯಾನ್ಸ್ ಮಾಡಲ್ವಾ? ಅದಕ್ಕೆ ಹೊಡೆದ್ಯಾ? ನನ್ ಕೆನ್ನೆ ಅಂದ್ರೆ ನಿನ್ಗಷ್ಟು ಚೀಪಾಗಿ ಕಾಣಿಸ್ತಿದ್ಯಾ? ಹೊಡೆಯೋದಷ್ಟೇ ಅಲ್ಲ, ನಿನಗೇನ್ ಮಾಡಿದ್ರು ತಪ್ಪಿಲ್ಲ. ಸರ್ಸು ಮನೆಯಿಂದ ಹೋದ್ಲು ಅಂತ ನೀನ್ ಇಷ್ಟೊಂದು ಹೈಪರ್ ಆಕ್ಟ್ ಮಾಡ್ತಿದ್ಯಲ್ಲ ಅಂತ ನಾನು ಹೇಳದ್ನಾ? ನಿನ್ನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ. ಅಷ್ಟಕ್ಕೂ ಸರ್ಸು ನಿನಗೇನ್ ಮಾಡಿದಾಳೆ ಅಂತ ಇಷ್ಟು ದ್ವೇಷ ಇಟ್ಕೊಂಡಿದ್ಯಾ? ನೀನ್ ಎಷ್ಟು ಟಾರ್ಚರ್ ಕೊಟ್ರು ಅಮ್ಮ ಅಂತ ಗೌರವದಿಂದ ಕರೆಯೋದನ್ ಬಿಟ್ಟು ಯಾವಾಗಾದ್ರೂ ತಪ್ಪಾಗಿ ಮಾತಾಡಿದಾಳ? ಯಾವ್ದೋ ಒಂದು ರೀತಿಲಿ ಅವಳಿಗೆ ನೋವು ಕೊಡೋದಕ್ ನೋಡ್ದೆ. ಇವತ್ತು ಮನೆಯಿಂದ ಹೊರಗಡೆ ಹೋದ್ರೆ ನೀನ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ಯಾ? ಕಮೋನ್ ನವ್ಯ, ನೀನೇ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಅದೇ ನಿಜ ಅಂದ್ರೆ ಹೇಗೆ? ಅವಳಿದ್ರು ನನಗ್ ಯೂಸ್ ಇಲ್ಲ, ಹೋದ್ರು ನನಗ್ ಲಾಸ್ ಇಲ್ಲ. ಭಾವನ್ ಜೊತೆ ವಿಡಿಯೋದಲ್ಲಿದ್ದು ಅದ್ ಅವಳು ಮಾಡಿದ ತಪ್ಪು. ಅದಕ್ಕೆ ಮೇಡಮ್ ಅವಳ ಮನೆಯಿಂದ ಹೊರಗೆ ಹಾಕಿದ್ರು. ನಿನಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಹೋಗಿ ಮೇಡಮ್ ಹತ್ರ ಮಾತಾಡ್ಕೋ, ನನ್ ಮುಂದೆ ಕಿರ್ಚಾಡೋದಲ್ಲ. ಅಣ್ಣ, ಏನಾಯ್ತಣ್ಣ?
ನೋಡೋಣ. ಸರ್ಸು ಕಾಣಿಸ್ಲಿಲ್ವಾ? ಅಂದ್ರೆ ಮೇಡಮ್ ಮನೆಯಿಂದ ಹೊರಗಾಕಿರೋರ್ನ ನೀವು ಮತ್ತೆ ವಾಪಸ್ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದೀರಾ? ಈ ವಿಷಯ ಮೇಡಮ್ ಗೊತ್ತಾದ್ರೆ ಏನಾಗುತ್ತೆ ಅಂತ. ಅಂದ್ರೆ ಏನು? ನೀನ್ ಹೇಳ್ತೀನಿ ಅಂತ ಹೆದರ್ಸ್ತಿದ್ಯಾ? ನಾನ್ ಯಾಕೆ ಹೇಳಿ ನವ್ಯ? ನೀವೆಷ್ಟೇ ಪ್ರಯತ್ನ ಮಾಡಿದ್ರು ಅವಳು ಸಿಗಲ್ಲ. ಸಿಕ್ಕಿದ್ರು ಮತ್ತೆ ಇಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ಬಂದ್ರೆ ಏನಾಗುತ್ತೆ ಅಂತ ನಿಮಗಿಂತ ಅವಳಿಗೆ ಚೆನ್ನಾಗ್ ಗೊತ್ತು. ಸ್ವಂತ ಅತ್ತಿಗೆ ತಂಗಿ ಅನ್ನೋ ರೆಸ್ಪೆಕ್ಟ್ ಕೂಡ ಇಲ್ದೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನನ್ ಮೇಲೆ ಎಷ್ಟು ಸಲ ಕೈ ಮಾಡಿದ್ಯಾ. ನನಗೆ ಅಂತ ಒಂದಿನ ಬರುತ್ತೆ, ಅಲ್ಲಿವರೆಗೂ ಯಾವುದನ್ನು ಮರೆಯೋದಿಲ್ಲ. ನನಗೆ ಸೊಸೆಯಾಗೋಳ ಮೇಲೆ ನೀನ್ ಅವತ್ತು ಕೈ ಮಾಡ್ದಾಗ್ಲೇನೆ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದೆ. ಬಟ್ ಪ್ರೀತಿ ಹೇಳಿದ ಒಂದು ಮಾತಿಗೆ ನಿನಗಿರೋದಕ್ಕೆ ಅವಕಾಶ ಕೊಟ್ಟೆ. ಆದ್ರೆ ಇವತ್ತು ನಿನಗೆ ಶಿಕ್ಷೆ ಕೊಡೋದ್ ಬಿಟ್ರೆ ನಾನಿವತ್ತು ನಿನ್ ಕ್ಷಮಿಸಲ್ಲ. ಹೋಗ್ ಹೊರಗೆ. ನಾನಿನ್ ಮಾತ್ ಕೊಡ್ತೀನಿ ದೊಡ್ಡಯ್ಯ. ನಿನ್ ಮಗ ನಿನ್ ಸೊಸೆ ಬರ್ದೇ ಹೋದ್ರೆ ಹೋಗಿ ಅವ್ರ ಕಾಲ್ ಹಿಡ್ಕೊಂಡಾದ್ರೂ ಕೇಳ್ಕೊತೀನಿ. ಅವಾಗ್ಲೂ ಬರ್ದೇ ಹೋದ್ರೆ ನಾನೇ ಅವ್ರ ಕಿವಿ ಹಿಂಡಿ ಬನ್ನಿ ಅಂತ ನಿನ್ ಮುಂದೆ ಕರ್ಕೊಂಡ್ ಬರ್ತೀನಿ. ಈಗ ದೊಡ್ಡಯ್ಯನ್ ಮನೆಗ್ ಹೋಗೋದು ಸರಿನಾ? ಬೇಡ. ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೆ ದೊಡ್ಡಯ್ಯ ಸಹಿಸ್ಕೊಳ್ಳಲ್ಲ. ಹಾಗಂತ ಸುಳ್ಳು ನಿನ್ನೆ ಹೊಸ ಕುಕ್ನ ರಿಕ್ರೂಟ್ ಮಾಡೋಕ್ ಹೇಳಿದ್ನಲ್ಲ, ಏನಾಯ್ತು? ಯಾ ಮೇಡಮ್, ಏಜೆನ್ಸಿ ಅವ್ರಿಗೆ ಹೇಳಿದ್ದೀನಿ. ಇಲ್ಲಿಗೆ ಬರೋರ್ಗೆ ಓದ್ ಮಾತ್ರ ಅಲ್ಲ, ಕಾಮನ್ ಸೆನ್ಸ್ ಕೂಡ ಇರಬೇಕು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳು. ಸರಿ ಮೇಡಮ್. ರಾಹುಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಹಾಯ್ ರಾಹುಲ್. ಹಾಯ್ ರಾಹುಲ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಹೌ ಯು ಬೋತ್? ಫೈನ್ ಮ್ಯಾಮ್. ಫೈನ್ ಮ್ಯಾಮ್. ನಿಮ್ ಬಿಸ್ನೆಸ್ ಪ್ಲಾನ್ ಎಲ್ಲಿವರೆಗೂ ಬಂತು? ಎನಿ ಅಪ್ಡೇಟ್ಸ್? ಎಸ್ ಮ್ಯಾಮ್. ಆ ಗುಡ್ ನ್ಯೂಸ್ ಹೇಳಕ್ಕೆ ಅಂತಾನೆ ಬಂದ್ವಿ. ನಮ್ಮ ಪ್ರಾಜೆಕ್ಟ್ಗೆ ಎಲ್ಲ ಅಪ್ರೂವಲ್ಸ್, ಪರ್ಮಿಷನ್ಸ್ ಬಂದಿದೆ. ಇನ್ನೇನಿದ್ರು ವರ್ಕ್ ಶುರು ಮಾಡೋದಷ್ಟೇ ಮೇಡಮ್. ಏನು ಇಷ್ಟು ನಾರ್ಮಲ್ ಆಗಿ ನಿಂತಿದ್ಯಾ? ನಿನಗೆ ಇಂಟ್ರೆಸ್ಟ್ ಇಲ್ವಾ? ರಾಹುಲ್, ಇಸ್ ಎವ್ರಿಥಿಂಗ್ ಓಕೆ? ಎಸ್ ಮೇಡಮ್, ಫೈನ್. ಮತ್ತೆ ಗುಡ್ ನ್ಯೂಸ್ ಕೇಳಿದ ಮೇಲೂ ಕೂಡ ಯಾಕೆ ಹಾಗೆ ನಿಂತಿದ್ಯಾ? ಏನಿಲ್ಲ ಮೇಡಮ್, ಅದು ಫಸ್ಟ್ ಸ್ಟೆಪ್ ಕ್ಲಿಯರ್ ಆಗಿದ್ದಕ್ಕೆ ಹ್ಯಾಪಿ ಆಗಿದ್ದೀನಿ. ಆದ್ರೆ ಫರ್ದರ್ ಎಂಥ ಚಾಲೆಂಜಸ್ ನ ಫೇಸ್ ಮಾಡಬೇಕು ಅಂತ ಚಿಕ್ಕ ಟೆನ್ಷನ್ ಮೇಡಮ್. ಹೌದಾ? ಆ ಸರ್ಸು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಕ್ಕಾಗ್ದೆ ಏನ್ ಕವರ್ ಮಾಡ್ತಿದ್ಯಾ ಬಾವಾ? ರಾಹುಲ್, ನೀನ್ ಎಷ್ಟು ಧೈರ್ಯವಾಗಿ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ಯೋ ಅದೇ ಧೈರ್ಯ ಕೊನೆವರೆಗೂ ಇರಬೇಕು. ನೀನ್ ಅಂದುಕೊಂಡಿದ್ದನ್ನ ಸಾಧಿಸು. ಓಕೆ ಮೇಡಮ್. ಎನಿವೇಸ್, ತುಂಬಾ ಸಂತೋಷ ಆಗ್ತಿದೆ.
ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಈ ಸ್ಪೆಷಲ್ ಅಕೇಶನ್ ಅಲ್ಲಿ ನಿಮಗೊಬ್ಬ ಸ್ಪೆಷಲ್ ಪರ್ಸನ್ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಪ್ರೀತಿ. ಆಂಟಿ